ಸಿಎಂ ಬದಲಾವಣೆ ಮಧ್ಯೆ ರಾಜ್ಯಸಭೆ ಚುನಾವಣೆ. ರಾಜ್ಯದಿಂದ ಕಾಂಗ್ರೆಸ್ನಿಂದ 3 ಸದಸ್ಯರ ಆಯ್ಕೆ. ರಾಜ್ಯದಿಂದ ಮತ್ತೊಮ್ಮೆ ಮಲ್ಲಿಕಾರ್ಜುನ್ ಖರ್ಗೆ ಆಯ್ಕೆ. ಮಲ್ಲಿಕಾರ್ಜುನ್ ಆಯ್ಕೆ ಖಚಿತ, ರಾಜ್ಯದಿಂದ ಮತ್ತೊಮ್ಮೆ ಅಂತ ಹೇಳಲಾಗ್ತಾ ಇರುವಂತದ್ದು. ಆಂಧ್ರ ಐಸಿಸಿ ಅಧ್ಯಕ್ಷೆ ಶರ್ಮಿಳಾ ರೆಡ್ಡಿ ಕೆಜೆ ಜಾರ್ಜ್ ನೇಮಕಕ್ಕೆ ಒಲವನ್ನು ತೋರಿಸ್ತಾ ಇದ್ದಾರೆ. ಒಂದು ಕಡೆ ಎಐಸಿಸಿ ಅಧ್ಯಕ್ಷ ಖರ್ಗೆ, ವೇಣುಗೋಪಾಲ್, ಡಿಕೆಶಿ ಸಮ್ಮುಖದಲ್ಲೂ ಕೂಡ ಚರ್ಚೆ ನಡೀತಾ ಇದೆ. ಸೊ ನಿನ್ನೆ ದೆಹಲಿಯಲ್ಲಿ ಸಭೆಯಲ್ಲಿ ಆಯ್ಕೆ ಮಾಡುವಂತಹ ಕುರಿತಾಗಿ ಚರ್ಚೆ ನಡೀತಾ ಇರುವಂತಹ ಸಿಎಂ ಬದಲಾವಣೆಯ ಮಧ್ಯೆ ರಾಜ್ಯಸಭೆಯ ಚುನಾವಣೆ. ರಾಜ್ಯದಿಂದ ಕಾಂಗ್ರೆಸ್ನಿಂದ 3 ಸದಸ್ಯರ ಆಯ್ಕೆ ಕಸರತ್ತು ಕೂಡ ನಡೀತಾ ಇರುವಂಥದ್ದು. ರಾಜ್ಯದಿಂದ ಮತ್ತೊಮ್ಮೆ ಮಲ್ಲಿಕಾರ್ಜುನ್ ಖರ್ಗೆ ಆಯ್ಕೆ ಖಚಿತ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನಿಬ್ಬರ ಆಯ್ಕೆ ವಿಚಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಚರ್ಚೆ ಕೂಡ. ಆಂಧ್ರ ಪಿಸಿಸಿ ಅಧ್ಯಕ್ಷೆ ಶರ್ಮಿಳಾ ರೆಡ್ಡಿ ಕೆಜೆ ಜಾರ್ಜ್ ನೇಮಕಕ್ಕೆ ಒಲವನ್ನು ತೋರಿಸ್ತಾ ಇದ್ದಾರೆ. ಸೊ ಎಐಸಿಸಿ ಅಧ್ಯಕ್ಷ ಖರ್ಗೆ, ವೇಣುಗೋಪಾಲ್, ಡಿಕೆಶಿ ಸಮ್ಮುಖದಲ್ಲಿ ಚರ್ಚೆ ನಡೆಸುವಂತಹ ಸಾಧ್ಯತೆಗಳು. ಸೊ ನಿನ್ನೆ ದೆಹಲಿಯಲ್ಲಿ ಸಭೆಯಲ್ಲಿ ಆಯ್ಕೆ. ರಾಜ್ಯಸಭೆಗೆ ಯಾರ್ಯಾರೆಲ್ಲ ಇರ್ತಾರೆ, ಮರು ಆಯ್ಕೆ ಯಾರ್ಯಾರ ಸಾಧ್ಯತೆ. ಸೊ ಮಲ್ಲಿಕಾರ್ಜುನ್ ಖರ್ಗೆ ಮರು ಆಯ್ಕೆ ಸಾಧ್ಯತೆ, ಶರ್ಮಿಳಾ ರೆಡ್ಡಿ ಆಯ್ಕೆ ಸಾಧ್ಯತೆ, ಕೆಜೆ ಜಾರ್ಜ್ ಆಯ್ಕೆ ಸಾಧ್ಯತೆ ರಾಜ್ಯಸಭೆಗೆ. ಸೊ ರಾಜ್ಯದಿಂದ ಮತ್ತೊಮ್ಮೆ ಮಲ್ಲಿಕಾರ್ಜುನ್ ಖರ್ಗೆ ಆಯ್ಕೆ ಖಚಿತ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ನಿನ್ನೆ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಆಗಿದೆ. ಇನ್ನಿಬ್ಬರ ಆಯ್ಕೆ ವಿಚಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಮಾತುಕತೆ ಚರ್ಚೆ ನಡೀತಾ ಇರುವಂಥದ್ದು ಸದ್ಯಕ್ಕೆ. ಆಂಧ್ರ ಪಿಸಿಸಿ ಅಧ್ಯಕ್ಷೆ ಆಗಿರುವಂತಹ ಶರ್ಮಿಳಾ ರೆಡ್ಡಿ ಜೊತೆಗೆ ಕೆಜೆ ಜಾರ್ಜ್ ಆಯ್ಕೆ ಸಾಧ್ಯತೆ ಇದೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಮರು ಆಯ್ಕೆ ಸಾಧ್ಯತೆ ಇದೆ. ಸೊ ಸಿಎಂ ಬದಲಾವಣೆ ಮಧ್ಯೆ ರಾಜ್ಯಸಭೆ ಚುನಾವಣೆ ಕೂಡ. ರಾಜ್ಯದಿಂದ ಕಾಂಗ್ರೆಸ್ನಿಂದ 3 ಸದಸ್ಯರು ಆಯ್ಕೆ ಆಗುವಂಥದ್ದು. ಮತ್ತೊಮ್ಮೆ ಮಲ್ಲಿಕಾರ್ಜುನ್ ಖರ್ಗೆ ಆಯ್ಕೆ ಖಚಿತ ಅಂತ ಕೂಡ ಹೇಳಲಾಗ್ತಾ ಇದೆ. ಸಿಎಂ ಬದಲಾವಣೆ ಮಧ್ಯೆ ರಾಜ್ಯಸಭೆ ಚುನಾವಣೆ ಕೂಡ. ಸೊ ರಾಜ್ಯದಿಂದ ಕಾಂಗ್ರೆಸ್ನಿಂದ 3 ಸದಸ್ಯರನ್ನ ಆಯ್ಕೆ ಮಾಡೋದು ಖಚಿತ ಅಂತ ಕೂಡ ಮತ್ತೊಂದು ಕಡೆ ಇರುವಂತಹ ಮಾಹಿತಿ. ರಾಜ್ಯಸಭೆಗೆ ಹೋಗೋದಕ್ಕೆ ಹಠ ಹಿಡಿದ್ರ ಕೆಜೆ ಜಾರ್ಜ್. ಹಾಗಾದ್ರೆ ನಾನು ಸಚಿವನಾಗುವ ಯಾವುದೇ ಅಪೇಕ್ಷೆ ಇಲ್ಲ, ನನ್ನನ್ನ ರಾಜ್ಯಸಭೆಗೆ ಆಯ್ಕೆ ಮಾಡಿ ಅಂತ ಹೇಳ್ಬಿಟ್ಟು ಜಾರ್ಜ್ ಹಠ ಹಿಡಿದು ಕೂತಿದ್ದಾರೆ. ರಾಜ್ಯಸಭೆಗೆ ಹೋಗೋದಕ್ಕೆ ಹಠ ಹಿಡಿದ್ರ ಕೆಜೆ ಜಾರ್ಜ್. ನಾನು ಸಚಿವನಾಗುವ ಯಾವುದೇ ಅಪೇಕ್ಷೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನನ್ನನ್ನು ರಾಜ್ಯಸಭೆಗೆ ಆಯ್ಕೆ ಮಾಡಿ ಅಂತ ಹೇಳ್ಬಿಟ್ಟು ಜಾರ್ಜ್ ಒತ್ತಾಯಿಸ್ತಾ ಇರುವಂಥದ್ದು. ಹೈಕಮಾಂಡ್ ನಾಯಕರ ಮುಂದೆ ಕೆಜೆ ಜಾರ್ಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಕಡೆ ಸಿಎಂ ಬದಲಾವಣೆ ಮಧ್ಯೆ ರಾಜ್ಯಸಭೆ ಚುನಾವಣೆಯ ಕಸರತ್ತು, ಮತ್ತೆ ರಾಜ್ಯದಿಂದ ಕಾಂಗ್ರೆಸ್ನಿಂದ 3 ಸದಸ್ಯರನ್ನ ಆಯ್ಕೆ ಮಾಡುವಂತಹ ವಿಚಾರ. ಖರ್ಗೆ ಅವರು ಮರು ಆಯ್ಕೆ ಆಗ್ತಾರೆ ಅನ್ನೋದು ಕೂಡ ಖಚಿತವಾಗಿದೆ. ಇನ್ನಿಬ್ಬರು ಆಯ್ಕೆ ವಿಚಾರವಾಗಿ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಇದೀಗ ಚರ್ಚೆ ಆಗ್ತಾ ಇರುವಂಥದ್ದು ಕೂಡ. ಎಐಸಿಸಿ ಅಧ್ಯಕ್ಷ ಖರ್ಗೆ, ವೇಣುಗೋಪಾಲ್, ಡಿಕೆಶಿ ಸಮ್ಮುಖದಲ್ಲಿನೇ ಚರ್ಚೆ ಕೂಡ ಮಾಡಿದ್ದಾರೆ. ಸೊ ನನ್ನನ್ನ ಆಯ್ಕೆ ಮಾಡಿ ಅಂತ ಹೇಳ್ಬಿಟ್ಟು ಮತ್ತೊಂದು ಕಡೆ ಕೆಜೆ ಜಾರ್ಜ್ ಹಠವನ್ನ ಹಿಡಿದು ಕೂತಿದ್ದಾರೆ. ಸೊ ಏನಾಗುತ್ತೆ, ಸಿಎಲ್ಪಿ ಸಭೆಯಲ್ಲಿ ಯಾವೆಲ್ಲ ಮಹತ್ತರ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ, ಹೈಕಮಾಂಡ್ ಏನ್ ಡಿಸಿಷನ್ಸ್ ತೆಗೆಳುತ್ತೆ, ಇದೆಲ್ಲವೂ ಕೂಡ ಕುತೂಹಲಕಾರಿಯಾಗಿದೆ. ಲೆಟ್ಸ್ ಸಿ ವಾಟ್ ನೆಕ್ಸ್ಟ್ ಅಂತ. ಹಠ ಹಿಡಿದು ಕೂತಿದ್ದಾರಂತೆ ರಾಜ್ಯಸಭೆಗೆ ಹೋಗೋದಕ್ಕೆ ಕೆಜೆ ಜಾರ್ಜ್. ಬಟ್ ಆಯ್ಕೆ ಸಾಧ್ಯತೆ ಇದೆ, ನಾಟ್ ಫೈನಲ್. ಮಲ್ಲಿಕಾರ್ಜುನ್ ಖರ್ಗೆ ಅವರದ್ದು ಮಾತ್ರ ಖಚಿತ ಅಂತ ಹೇಳಲಾಗ್ತಾ ಇದೆ. ಶರ್ಮಿಳಾ ರೆಡ್ಡಿ, ಕೆಜೆ ಜಾರ್ಜ್ ಅವ್ರದ್ದು ಇನ್ನೂ ಕೂಡ ಆಯ್ಕೆ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ ಅಷ್ಟೇ, ಫೈನಲೈಸ್ ಆಗಿಲ್ಲ.